ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತು ಶನಿವಾರ ಸ್ನೇಹಿತರೆ. ಶನಿವಾರ ಬೆಳಿಗ್ಗೆ ಸಾನುಗೆ ತಿಂಡಿಗೆ ದೂರಂ ವೀಟ್, ಇದು ವೀಟ್ ನಾರ್ಮಲ್ ವೀಟ್ ಅಲ್ಲ, ಇದರಲ್ಲಿ ಪಾಸ್ತಾ ಮಾಡ್ತಾರೆ. ಸೊ ಆ ಪರ್ಟಿಕ್ಯುಲರ್ ವೀಟಲ್ಲಿ ಇವತ್ತು ನಾನು ಸಾನುಗೆ ಪ್ಯಾನ್ ಕೇಕ್ ಮಾಡಿಕೊಡ್ತಾ ಇದ್ದೀನಿ. ಇದು ರೆಡಿ ಪ್ಯಾಕೆಟ್. ನಾನು ಯೂಶಲಿ ಹೊರಗಡೆಯಿಂದ ಪ್ರಿಸರ್ವೇಟಿವ್ಸ್ ಇರೋವಂಥ ಪ್ಯಾಕೆಟ್ಸ್ಗಳು ತರಿಸೋದಿಲ್ಲ. ಆದರೆ ಈ ಅಪ್ಪ ಮಗಳು ಸೇರಿಕೊಂಡು ಅದು ಯಾವಾಗಲೂ ಆರ್ಡ್ರ್ ಮಾಡಿಬಿಟ್ಟಿದ್ದಾರೆ. ಅದು ಒಂದು ಪ್ಯಾಕೆಟ್ ತರಿಸಿದ್ರು, ಹೇಗಿದೆ ನೋಡೋಣ. ನಾನು ಪ್ಯಾನ್ ಕೇಕ್ ಪ್ಯಾಕೆಟ್ ಯಾವತ್ತೂ ತರಿಸಿರಲಿಲ್ಲ. ಸರಿ, ನನಗೂ ಒಂದು ಐಡಿಯಾ ಬರುತ್ತೆ ಅಂದ್ಬಿಟ್ಟು ನಾನು ಕೂಡ ಓಕೆ ಅಂದ್ಬಿಟ್ಟು ಈಗ ಮಾಡಿ ಕೊಡ್ತಾ ಇದ್ದೀನಿ. ತಿಂಡಿ ಕೊಡಬೇಕಿತ್ತು, ತಿಂಡಿಗೆ ಅವಳಿಗೆ ಬಾಕ್ಸ್ಗೆ ಎಲ್ಲ. ಸೊ ತಿಂಡಿಗೆ ಸ್ನ್ಯಾಕ್ಸ್ಗೆ ಇದನ್ನೇ ಕೊಡೋಣ, ಅವಳ ಫೇವ್ರೆಟ್ಟು, ಅದಕ್ಕೆ ಕೊಡ್ತಾ ಇದ್ದೀನಿ. ಹೆಲ್ದಿಯರೇನೆ, ಆದರೆ ಪ್ರಿಸರ್ವೇಟಿವ್ಸ್ ಇರುತ್ತೆ ಅನ್ನೋದೊಂದು ಬಿಟ್ಟರೆ ಹೆಲ್ದಿನೇ, ಯಾಕಂದರೆ ವೀಟ್ದು ಇದು. ನಾನು ಟೇಸ್ಟ್ ಮಾಡಬೇಕಿತ್ತು, ನಾನು ಮಾಡ್ತಾ ಇರೋದು ಟೇಸ್ಟ್ ಹೇಗಿದೆ, ಹೊರಗಡೆ ಹೇಗಿರುತ್ತೆ ರಿಯಲ್ ಆಗಿ ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ಕೂಡ ಟೇಸ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಟೇಸ್ಟ್ ಮಾಡಿದಾಗ ನನಗೆ ನಾನು ಮನೇಲಿ ಮಾಡ್ತೀನಲ್ಲ ಹಾಗೆ ಇದೆ ಅಂತ ಅನ್ನಿಸ್ತು. ಮೊದಲು ಸ್ವಲ್ಪ ಹಾಕ್ಕೊಂಡೆ, ಸಾಕಾಗೋದಿಲ್ಲ, ಸ್ನ್ಯಾಕ್ಸ್ಗೂ ಇದನ್ನೇ ಹಾಕೋಣ ಅಂದ್ಬಿಟ್ಟು ಇನ್ನೂ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಎಣ್ಣೆ ಹಚ್ತಾ ಇಲ್ಲ, ಬೆಣ್ಣೆ ಹಚ್ಬಿಟ್ಟು ಗ್ರೀಸ್ ಮಾಡಿ ಆಮೇಲೆ ಸಣ್ಣ ಸಣ್ಣ ದೋಸೆ ಮಾಡ್ತೀನಲ್ವ ಆ ಥರ ಮಾಡ್ತಾ ಇದ್ದೀನಿ. ಸೊ ಪ್ಯಾನ್ ಕೇಕ್ ತುಂಬಾ ಈಸಿ. ನಾನು ಸುಮಾರು ಸರಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಹಳೇದು ಸಿಗೋದಿಲ್ಲ. ಇನ್ನೊಂದು ಸರಿ ಏನಾದರೂ ಶೇರ್ ಮಾಡಬೇಕು ಅನ್ನೋ ಹಾಗಿದ್ರೆ ತಿಳಿಸಿ, ಯಾವಾಗಲಾದರೂ ಮಾಡಿದಾಗ ನಿಮಗೆ ರೆಕಾರ್ಡ್ ಮಾಡಿ ಶೇರ್ ಮಾಡ್ತೀನಿ. ಸೆವೆನ್ 7:30ಗೆಲ್ಲೂ ಸಾನು ರೆಡಿ ಇರಬೇಕು. ಇವತ್ತು ಶನಿವಾರ ಬೇರೆ. ಯೂಶಲಿ ನಾನು ಬೆಳಿಗ್ಗೆ ಹೊತ್ತು ಸಾನುಗೆ ತಲೆ ಸ್ನಾನ ಮಾಡಿಸೋದಿಲ್ಲ. ಇವತ್ತು ಶನಿವಾರ ಅಲ್ವಾ, ಬಂದ ಮೇಲೆ ಸೋಂಬೇರಿತನ ಮಾಡ್ತಾಳೆ ಸ್ನಾನ ಮಾಡೋದಕ್ಕೆ. ಅದಕ್ಕೆ ನಾವು ಶನಿವಾರ ತಲೆ ಸ್ನಾನ ಮಾಡಿಸ್ತೀನಿ. ಶನಿವಾರ ರಜಾ ಇರುತ್ತೆ, ಆದರೆ ಇವತ್ತು ಸ್ಕೂಲ್ ಇರೋದ್ರಿಂದ ತಲೆ ಸ್ನಾನ ಮಾಡಿದ್ದಾಳೆ, ಸ್ವಲ್ಪ ಬೇಗ ಎದ್ದಿದ್ಲು ಅಂಥೇಳಿ. ಹೀಗೆ ಹೋದರೆ ಅವಳಿಗೆ ತುಂಬ ಬೇಗ ಇನ್ಫೆಕ್ಷನ್ ಆಗುತ್ತಲ್ವ, ಅಲರ್ಜಿ ಕಡೆಯಿಂದಾಗಿ ಸ್ವಲ್ಪ ಕೋಲ್ಡ್ ಏನಾದರೂ ಆಗ್ಬೋದೇನೋ, ಯಾಕೆ ರಿಸ್ಕು ಅಂದ್ಬಿಟ್ಟು ಹೇರ್ ಡ್ರೈ ಮಾಡ್ತಾಯಿದ್ದೀನಿ, ಹೇರ್ ಬ್ಲೋ ಡ್ರೈ ಮಾಡ್ತಾಯಿದ್ದೀನಿ. ಇದು ನಾನು ರೀಸೆಂಟಾಗಿ ತರಿಸಿರೋದು ಅಗಾರೋದು. ಇದರಲ್ಲಿ 3 ಅಟ್ಯಾಚ್ಮೆಂಟ್ಸ್ ಇದೆ, ಅಂದರೆ ಸ್ಟೈಲಿಂಗ್ ಪ್ರೊಫೆಷ್ನಲ್ಸ್ ಯೂಸ್ ಮಾಡುವಂಥ ಹೇರ್ ಡ್ರೈಯರ್ ಇದು. ಇದರಲ್ಲಿ ಇವಾಗ ನೋಡಿ ನಾನು ಕೂಂಬ್ ಅಪ್ಲಿಕೇಟರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲೇನು ಅಂದರೆ ರೂಟು, ಅದ್ರ ಜೊತೆ ನಮ್ಮ ಹೇರ್ ಲೆಂತ್ ಎಲ್ಲ ಕೂಡ ಡ್ರೈ ಮಾಡ್ಬೋದು. ಹಾಗೆ ಟ್ಯಾಂಗಲ್ಸ್ ಇದ್ದರೆ, ಅಂದರೆ ಗಂಟೆನಾದರೂ ಇದ್ದರೆ ಬಿಚ್ಬೋದು. ಸೊ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಬಿಸಿ ಗಾಳಿ ಇಲ್ಲದೆ ಇದ್ರೂ ತಣ್ಣಗಿರೋ ಗಾಳಿ ಕೂಡ ಬರುತ್ತೆ, ಬರೀ ಗಾಳಿ, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಹ್ಯಾಪಿ ಸ್ಯಾಟರ್ಡೇ. ನೋ ಬ್ಯಾಡ್ ಡೇ, ಓನ್ಲಿ ಈಟಿಂಗ್ ಡೇ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಈಗ ಸಾನು ಹೊರಟ್ಲ, ಈಗ ನನ್ನ ಕೆಲಸಗಳು ಶುರು. ಸ್ಯಾಟರ್ಡೆ ಇವತ್ತು ಬೇಗ ಎಚ್ಚರ ಆಗೋಯ್ತು. ಬೇಗ ಎಚ್ಚರ ಆದ್ರೂ ಸ್ವಲ್ಪ ಹೊತ್ತು ಎದ್ದು ಕೆಲಸ ಮಾಡಿ ಮತ್ತೆ ಮಲ್ಕೊಂಡ್ಬಿಡ್ತೀನಿ. ಆದರೆ ಇವತ್ತು ಹಾಗೆ ಮಾಡೋವಾಗಿಲ್ಲ, ಹೇಳಲೇಬೇಕಾಯ್ತು. ಈಗ ಮನೆ ಕೆಲಸ ಶುರು ಮಾಡ್ತೀನಿ. ಸೊ ವ್ಲಾಗ್ನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ನಮಗೆ ತಿಂಡಿಗೆ ನಾನು ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೆ ಮಾಡ್ಬೋದಿತ್ತು. ಆ್ಯಕ್ಚುಲಿ ನಿನ್ನೆ ನಾನು ಸರಿಯಾಗಿ ಪ್ರಿಪ್ರೇಷನ್ ಮಾಡ್ಕೊಂಡಿರಲಿಲ್ಲ, ನೆನಪೇ ಇಲ್ಲ ನಾಳೆ ಸ್ಕೂಲ್ ಇದೆ ಅಂತ ಹೇಳಿಬಿಟ್ಟು. ಅದಕ್ಕೆ ಏನು ಮಾಡಲಿ ಅಂತ ಲಾಸ್ಟ್ ಮೂಮೆಂಟಲ್ಲಿ ಸರಿ ಬಿಡು, ಪ್ಯಾನ್ ಕೇಕ್ ಮಿಕ್ಸ್ಚರ್ ತಂದಿಟ್ಟಿದ್ದಾರೆ, ಅದನ್ನೇ ಮಾಡಿ ಕೊಟ್ಬಿಡೋಣ, ನಮ್ಗೆ ಬೇಕಿದ್ರೆ ನಿಧಾನಕ್ಕೆ ಮಾಡ್ಕೊಡೋಣ. ಆ್ಯಂಡ್ ಅವಳು ಮಧ್ಯಾಹ್ನನೇ ಬಂದುಬಿಡ್ತಾಳೆ, ಹಾಫ್ ಡೇ ಇರೋದು. ಸೊ ಬಂದ ಮೇಲೆ ಕೂಡ ಅವಳಿಗೆ ಅದೇ ಕೊಡಬೇಕಾಗತ್ತೆ, ಬೆಳಿಗ್ಗೆನೂ ಅದೇ ತಿಂದಿರ್ತಾಳೆ, ಬಾಕ್ಸ್ಗೂ ಅದೇ ಕೊಡಬೇಕಾಗತ್ತೆ. ಬೇಡ, ನಾವು ಬಿಸಿ ಬಿಸಿಯಾಗಿ ಮಾಡ್ಕೊಳ್ಳೋಣ ಅಂಥೇಳಿ ಇವಾಗ ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಬಿಸಿಬೇಳೆ ಬಾತು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಇವತ್ತು ನಾನು ಬೇರೆ ಪೌಡರ್ ಯೂಸ್ ಮಾಡಿದ್ದೆ, ಅಂದರೆ ನಾನು ಮನೇಲಿ ಮಾಡೋದು ಪೌಡರ್ ಹಾಫ್ ಯೂಸ್ ಮಾಡ್ತೀನಿ, ಅಂಗಡಿಯಲ್ಲಿ ಸಿಗೋ ರೆಡಿ ಪೌಡರು ಹಾಫ್ ಯೂಸ್ ಮಾಡ್ತೀನಿ. ಸೊ ಇವತ್ತು ನಾನು ಎವರೆಸ್ಟ್ದು ಯೂಸ್ ಮಾಡಿದ್ದೆ. ಟೇಸ್ಟ್ ಅಂತೂ ಸ್ನೇಹಿತರೆ ಅದರ ಕಡೆಯಿಂದಾನ ಅಥವಾ ನಾನು ಮನೇಲಿ ಮಾಡಿದ್ದು ಪೌಡರ್ ಕೂಡ ಟೇಸ್ಟ್ ಚೆನ್ನಾಗಿತ್ತಾ ಗೊತ್ತಿಲ್ಲ. ಬಟ್ ಹೋಟೆಲಲ್ಲಿ ಕೆಲವೊಂದು ಸಾರಿ ಚೆನ್ನಾಗಿರೋದು ಟೇಸ್ಟ್ ಸಿಗುತ್ತಲ್ಲ, ಆ ಥರ ಇತ್ತು. ಎವ್ರಿ ಟೈಮ್ ಮಾಡಿದಾಗಲೂ ನನಗೆ ಸ್ಯಾಟಿಸ್ಫೈ ಆಗ್ತಾ ಇರಲಿಲ್ಲ, ಏನೋ ಕಡಿಮೆ ಇದೆ ಅನ್ನಿಸ್ತಾ ಇತ್ತು. ಬಟ್ ಈ ಸಾರಿ ತುಂಬಾ ಚೆನ್ನಾಗಿತ್ತು, ನನಗೂ ಇಷ್ಟ ಆಯಿತು, ರಾಜೇಶ್ಗೂ ತುಂಬ ಇಷ್ಟ ಆಯಿತು. ಗುಡ್ ಆಫ್ಟರ್ನೂನ್ ಸ್ನೇಹಿತರೆ.
ಸಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಸಾನು ಅವರು ಸ್ಕೂಲಿಂದ ಬಂದು ಊಟನೂ ಮುಗಿಸಿ ರೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಾನು ಅದು ಸ್ವಲ್ಪ ಮ್ಯೂಟ್ ಮಾಡು. ಇವತ್ತು ಸ್ನೇಹಿತರೆ ಸ್ಕೂಲ್ ಇದ್ದಿದ್ದು ಏನು ರೀಸನ್ನು ಅಂದರೆ ಇವ್ರಿಗೆ ಮುಂದಿನ ವಾರ ಆ್ಯನ್ಯುವಲ್ ಡೇ ಇದೆ. ಅದಕ್ಕೆ ಪ್ರಾಕ್ಟೀಸ್ ಅಂದ್ಬಿಟ್ಟು ಎವ್ರಿ ಸ್ಯಾಟರ್ಡೇ ಕರೀತಾ ಇದ್ದಾರೆ. ನನಗೆ ಸ್ಯಾಟರ್ಡೇನೂ ಬೇಗ ಹೇಳ್ಬೇಕು, ಬೇಜಾರು. ನಮ್ಮ ಸಾನೂನು ನೆನೆ ತುಂಬಾ ಬೇಜಾರು ಮಾಡ್ಕೊಂಡ್ಲು. ಮಮ್ಮ ಸ್ಯಾಟರ್ಡೇನೂ ಕರೆದಿಯಾರು ಮಮ್ಮ, ಬರೀ 1 ಪೀರಿಯಡ್ ಮಾತ್ರನೇ ಅವರು ಪ್ರಾಕ್ಟೀಸ್ ಮಾಡಿಸೋದು. ಲಾಸ್ಟ್ ವೀಕು ಕರೆದಿದ್ರ, ನಾವು ಕಳಿಸಿರ್ಲಿಲ್ಲ. ಲಾಸ್ಟ್ ವೀಕು ಪ್ರಾಕ್ಟೀಸ್ಗೆ ಅಂತ ಕರೆದ್ಬಿಟ್ಟು ಪ್ರಾಕ್ಟೀಸೇ ಮಾಡಿಸಿಲ್ಲ. ಬಟ್ ಇವತ್ತು ನೋ ಬ್ಯಾಕ್ ಡೇ ಅಂದ್ಬಿಟ್ಟು ಹೇಳಿದ್ದು. ಸೊ ಪಾಠ ಏನೂ ಮಾಡಲ್ಲ ಅಂತ ಗೊತ್ತಿತ್ತು, ಆದರೂ ನಾನು ಹೇಳಿದೆ ಅವರು ಪಾಠನೂ ಮಾಡಲ್ಲ, ಡ್ಯಾನ್ಸ್ ಪ್ರಾಕ್ಟೀಸು ಮಾಡಿಸಲ್ಲ, ಸ್ಮಾರ್ಟ್ ಟಿ ವಿ ಇರುತ್ತೆ ಅದರಲ್ಲಿ ಹಾಕಿ ಬಿಟ್ಬಿಡ್ತಾರೆ ಏನಾದ್ರೂ ನೋಡಿಕೊಂಡು ಮಜಾ ಮಾಡಿ ಅಂದ್ಬಿಟ್ಟು ಅಂತ. ಹಂಗೆ ಮಾಡಿದಾರಂತೆ ನೋಡ್ರಿ. ಏನು ನೋಡಿದೆ ಸಾನು ಸ್ಮಾರ್ಟ್ ಟಿ ವಿಲಿ? ತೇರೆ ಜಮೀನ್ ಪೇ ಅಲ್ಲ, ತಾರೆ ಜಮೀನ್ ಪೇ. ಆಮಿರ್ ಖಾನ್ದು ಯಾವುದೋ ಒಂದು ಮಗುಗೆ ಫೋಬಿಯಾ ಇರುತ್ತಲ್ಲ, ಆಲ್ಫಾಬೆಟ್ಸ್ನ ನೋಡಿದ್ರೆ ಕುಣಿಯೋ ಥರ ಅನಿಸುತ್ತೆ, ಅದಕ್ಕೆ ಡ್ಯಾನ್ಸಿಂಗ್ ಅನಿಸುತ್ತೆ ಆ ಹುಡುಗನಿಗೆ. ಸೊ ಎಸ್, ನೀನು ನೋಡಿಲ್ಲ, ನೀನು ಬರೀ ಕಾರ್ಟೂನ್ ನೋಡೋದೇ ಆಗುತ್ತಲ್ಲ. ಆ್ಯಂಡ್ ಬೇರೆ ಚಾನಲ್ಗಳಲ್ಲಾದರೆ ಅವಾಗ ಯಾವುದಾದ್ರೂ ಮೂವಿ ಆಗ್ತಿರ್ತಾರೆ, ನಾವು ಚಾನಲ್ಗಳೇ ನೋಡೋದಿಲ್ಲ. ಇವಳು ನೋಡ್ತಾಳೆ ಯೂಟ್ಯೂಬು, ನಾನು ನೋಡ್ತೀನಿ ಯಾವುದಾದ್ರೂ ಸೀರೀಸು ಅಷ್ಟೇ. ಹಾಗಾಗಿ ಯಾವ ಮೂವಿನೂ ಈಗ ಬರೋ ಮೂವೀಸ್ಗಳಂತೂ ರಾಮ್ ನಮ್ಮ ಸಾನು ಜೊತೆ ಕುತ್ಕೊಂಡು ನೋಡೋಕ್ಕಾದ್ರೂ ಆಗುತ್ತಾ? ಇಲ್ಲ, ನಾವು ಮೂವೀಸ್ಗಳೇ ನೋಡಲ್ಲ ಸಾನು ಜೊತೆ. ಹೋಗ್ಲಿ ಹೊರಗಡೆ ಮೂವಿಗೆ ಹೋಗೋಣ ಅಂದರೆ ಅಲ್ಲೂ ಅದೇ ಪ್ರಾಬ್ಲಮ್ಮು. ಏನಾಗೋದಿಲ್ಲ, ನಿನ್ಗೆ ಅರ್ಥ ಆಗದೆ ಇರೋ ಕಂಟೆಂಟ್ ಎಲ್ಲ ಇರುತ್ತೆ, ಅದಕ್ಕೆ ಕರ್ಕೊಂಡು ಹೋಗೋದಿಲ್ಲ ಅಷ್ಟೇ. ನಮಗೂ ನೋಡೋಕೆ ಬಿಡಲ್ಲ ಇವಳು. ಅದೇನು ಮಮ್ಮ, ಅವ್ರೇನಂದ್ರು ಮಮ್ಮ, ಅದೇನಾಯ್ತು ಮಮ್ಮ, ಯಾಕಂದ್ರು ಮಮ್ಮ. ಆನಿಮೇಷನ್ ಮೂವೀಸ್ ನಮಗೆ ನೋಡೋಕ್ಕಾಗೋದಿಲ್ವಲ್ಲ. ಓಕೆ, ಈಗ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ರಾಜೇಶ್ ಸ್ವಲ್ಪ ಹೊರಗಡೆ ಹೋದ್ರು. ಇವತ್ತೊಂದು ಟಾಸ್ಕ್ ಕೊಟ್ಟಿದ್ದೀನಿ ಅವ್ರಿಗೆ, ನೀವು ಕಂಪ್ಲೀಟ್ ಮಾಡಲೇಬೇಕು ಇವತ್ತು ಅಂತ. ಅವರು ಮಾಡ್ತೀನಿ ಅಂದ್ಬಿಟ್ಟು ಸ್ನಾನದ ಮುಂಚೆನೇ ನಾನು ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟೆ ಸ್ನಾನ ಮಾಡ್ತೀನಿ ಅಂತ. ಬೇಡ, ಸಾನು ಕರ್ಕೊಂಡು ಬರಬೇಕು, ಲೇಟ್ ಆಗಿಬಿಡುತ್ತೆ, ನೀವು ಹೋಗಿ ಬರೋಗಿ ಅಂದ್ಬಿಟ್ಟು ಅವ್ರು ಸ್ನಾನ ಮಾಡಿ ಬಂದು ತಿಂಡಿ ಮಾಡಿ ಸಾನು ಕರ್ಕೊಂಡು ಬಂದು ಈಗ ಆ ಟಾಸ್ಕ್ ಮಾಡೋದಕ್ಕೆ ಅಂದ್ಬಿಟ್ಟು ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು, ಅದಕ್ಕೆ ಹೊರಗಡೆ ಹೋಗಿದ್ದಾರೆ. ಹಾಗೆ ನಾನು ಸ್ವಲ್ಪ ಇವತ್ತು ಪಾನಿಪುರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಅವತ್ತು ಏನೋ ನೆನೆಸಿಟ್ಟಿದ್ದಂಥ ಕಾಳು ಮೊಳಕೆ ಬಂದುಬಿಟ್ಟಿದೆ, ಅದಕ್ಕೆ ಇವತ್ತು ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆ ಇನ್ನೂ ಒಂದು ಮರ್ತುಬಿಟ್ನಲ್ಲ, ಸಾಕು ಅನಿಸುತ್ತೆ, ಬಿಡು ಹೋಗಲಿ, ನಾಳೆ ತರೋಣ. ಮಸಾಲೆ ಪೂರಿ ಮಾಡೋಣ ಅಂತ. ಮಸಾಲೆ ಪೂರಿ ಮಾಡಿದಾಗ ನಮ್ಮ ಮನೇಲಿ ಬೇಲ್ಪುರಿ ಕೂಡ ಮಾಡ್ತೀವಿ. ಬಂದರೂ ಅನ್ಸುತ್ತೆ ಆಗಲಿ. ಓ, ನೈಸ್ ಟು ಸಿ ಯು. ಸ್ಕೂಲ್ ಇತ್ತಾ ಇವತ್ತು? ಒಳಗಡೆ ಮತ್ತೆ ಈಗ ಕಿಚನ್ಗೆ ಬಂದಿದ್ದೀನಿ, ಸಂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ. ಬಿಸಿಬೇಳೆ ಬಾತ್ ಮಾಡಿರೋದು ನಾನು ಮಧ್ಯಾಹ್ನಕ್ಕೂ ಆಗೋ ಥರನೇ ಮಾಡಿರೋದು. ಸೊ ರಾತ್ರಿಗೆ ಇವತ್ತು ಪಾನಿಪುರಿ ಮಸಾಲೆ ಪುರಿ, ಅದು ಸ್ನ್ಯಾಕ್ಸ್ಗೆ ಚಾಟ್ ಅಂತಾನೆ, ಅದು ಸ್ನ್ಯಾಕ್ಸ್ಗೆ ಅಂತಾನೆ ತಿನ್ನಬೇಕು. ಆದರೆ ನಾವು ಸ್ವಲ್ಪ ತಿನ್ನೋದಿಲ್ಲ, ಸ್ವಲ್ಪ ಏನಿದ್ರು ಹೊರಗಡೆ ಹೋದಾಗ ಮಾತ್ರನೇ. ಮನೆಯಲ್ಲಿದ್ದಾಗ ಹೈಜಿನಿಕ್ ಆಗಿ ಮಾಡಿರ್ತೀವಿ, ಹೆಲ್ತಿಯರ್ ವೇ, ಏನೋ ಸೈಡ್ ಎಫೆಕ್ಟ್ ಆಗೋದಿಲ್ಲ ಅಂದ್ಬಿಟ್ಟು ಜಾಸ್ತಿನೇ ತಿಂದ್ಬಿಡ್ತೀವ. ರಾತ್ರಿ ಊಟ ಮಾಡೋದಕ್ಕೆ ಮನಸ್ಸೇ ಬರಲ್ಲ. ಬರೀ ಪಾನಿಪುರಿ ಮಾಡಿದ್ರೂ ರಾತ್ರಿಗೆ ಸ್ವಲ್ಪ ಏನಾದರೂ ತಿನ್ನಲೇಬೇಕು. ಅದು ಬರೀ ನೀರಲ್ವಾ, ಆ ಥರ ನಮಗೆ ಹೊಟ್ಟೆ ತುಂಬಿದೆ ಅಂತ ಅನ್ಸೋದಿಲ್ಲ. ಅದಕ್ಕೆ ಅದ್ರ ಜೊತೆ ಮಸಾಲೆ ಪುರಿ ಮಾಡ್ತಾಯಿದ್ದೀನಿ. ಮಸಾಲೆ ಪುರಿ, ಪಾನಿಪುರಿ ಎಲ್ಲನೂ ಲಾಕ್ಡೌನ್ ಟೈಮಲ್ಲಿ ನಾನು ಟ್ರೈ ಮಾಡಿದ್ದು. ಅವಾಗೆಲ್ಲನೂ ಡೀಟೇಲ್ ರೆಸಿಪಿ ಶೇರ್ ಮಾಡಿದ್ದೀನಿ. ಆದರೂ ಇವತ್ತು ನಿಮಗೆ ಬ್ರೀಫಾಗಿ ತಿಳಿಸ್ತೀನಿ. ಮೊದಲಿಗೆ ಒಣ ಬಟಾಣಿನ ನೆನೆಸಿ ಇಟ್ಟಿದ್ದೀನಿ. ಅದ್ರ ಜೊತೆ ಆಲೂಗೆಡ್ಡೆ ಹಾಕ್ಬಿಟ್ಟು ಬೇಯಿಸ್ಕೊಳ್ಬೇಕು. ಪಾನಿಪುರಿಗೂ ಆಲೂಗೆಡ್ಡೆ ಬೇಕು, ಮಸಾಲೆ ಪುರಿಗೂ ಆಲೂಗೆಡ್ಡೆ ಬೇಕು. ಸೊ ಜಾಸ್ತಿ ಬೇಕು, ಅದನ್ನು ನೆನೆಸಿಡ್ತೀನಿ ಈಗ. ಅದ್ರ ಜೊತೆ ಹುಣಸೆ ಹಣ್ಣು ಪಾನಿಪುರಿಗೆ. ಪಾನಿಗೆ ನಿಮಗೆ ಎಷ್ಟು ಹುಳಿ ಬೇಕು ಅನಿಸುತ್ತೋ ಅಷ್ಟು. ನಾವು ಹೊರಗಡೆ ಹೋದಾಗ ಮಸಾಲೆ ಪುರಿ ತಿಂದರೂ ಕೂಡ ಕುಡಿಯೋದಿಲ್ಲ, ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ, ಸಾನುಗೆ ಅಲರ್ಜಿ ಆಗುತ್ತೆ. ರಾಜೇಶ್ ಅಂತೂ ಮೊದಲೇ ಪ್ರಿಫರ್ ಮಾಡಲ್ಲ ಹೊರಗಡೆ ಹೋದರೆ, ಅದಕ್ಕೆ ಮನೇಲಿದ್ದಾಗ ಜಾಸ್ತಿನೇ ಮಾಡ್ತೀನಿ. ಸೊ ಇದನ್ನು ಈಗ ನೆನೆಸ್ತೀನಿ. ಒಂದು ಪ್ಯಾಕೆಟ್ ನಮ್ಮಮ್ಮ ತಂದ್ಕೊಟ್ಟಿದ್ದು. ಸೊ ಇದೇ ಅಲ್ವಾ, ಅದಕ್ಕೆ ವೇಸ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು. ಅದು ಸಾಕಾಗೋದಿಲ್ಲ ಅಂದ್ಬಿಟ್ಟು ಇನ್ನೊಂದು ಪ್ಯಾಕೆಟ್ ತರಿಸಿದ್ದೀನಿ. ನಮ್ಮ ಮನೆ ಕಡೆ ಚಿಕ್ಕದು ಸಿಗೋದಿಲ್ಲ. ಇದು ನೋಡಿ ಚಿಕ್ಕದಿದೆ,
ಇದು ದೊಡ್ಡದಿದೆ, ಚಿಕ್ಕದು ಸಿಗೋದಿಲ್ಲ, ದೊಡ್ಡದು ತಂದಿದ್ದಾರೆ. ಈಗ ಇದು ಖಾಲಿ ಆಗೋ ತನಕ ಸಾನು ಮಾಡ್ಕೊಡು ಅಂತಾರೆ ಆಯ್ತಾ. ವಾಟ್ ನೆಕ್ಸ್ಟ್? ಈಗ ಮಸಾಲೆಗೆ ಏನೇನು ಬೇಕೋ ತೆಗೆದುಕೊಂಡ್ಬಿಡ್ತೀನಿ. ತೆಗೆದುಕೊಂಡಾದ್ಮೇಲೆ ನಿಮಗೆ ತೋರಿಸ್ತೀನಿ. ಯಾಕಂದರೆ ಇವತ್ತು ಬೆಳಿಗ್ಗೆ ಬ್ಲ್ಯಾಂಕೆಟ್ಸ್ನ ಹೊರಗಡೆ ಹಾಕ್ದೆ, ಬಿಸಿಲೇ ಹೊಟ್ಟೋಯ್ತು. ಇಟ್ಕೋಬೇಕಾ? ಹೆಂಗೆ ಇಟ್ಕೊಳ್ಳಿ ಒಂದು ಕೈಯಲ್ಲಿ. ಸೊ ಇದು 2ನೇ ಸಿಂಕ್ ನಮ್ಮ ಮನೆಗೆ. ಒಂದು ಕಿಚನಲ್ಲಿ, ಒಂದು ಯುಟಿಲಿಟಿಯಲ್ಲಿ. ಸೊ ರಾಜೇಶ್ ಅವರೇ ಇಂಜಿನಿಯರಿಂಗ್ ಮಾಡಿಸಿರೋ ಅಂತ ಸ್ಟ್ಯಾಂಡ್. ಯಾರೂ ಮಾಡ್ಕೊಡೋದಿಲ್ಲ ಅಂತಿದ್ರು. ರಾಜೇಶ್ ಏನಂತಾರ್ರಿ, ಎಡ ಬಿಡದೆ ಅವ್ರ ತಲೆ ಎಡ ಬಿಡದೆ ಮಾಡಿಸ್ಕೊಂಡು ಬಂದಿದ್ದಾರೆ. ಪಟ್ಟಿಡ್ದು ಮಾಡಿಸ್ಕೊಂಡು ಬಂದವ್ರು ನನಗೋಸ್ಕರ. ಅದು ಹಿಂದೆ ಹೋಗ್ತಾ ಇದೆ, ಮುಂದೆ ಬರಬೇಕು. ಅದೇನೋ ಹಿಂಜೂಸ್ ಹಾಕಿದಿರಲ್ವಾ, ಅದು ಮುಂದೆ ಬರಬೇಕು. ರಾಜೇಶ್ ಅವರು ಎಲ್ಲ ಮಲ್ಟಿ ಟಾಸ್ಕಿಂಗ್ ಮಾಡ್ತಾರೆ. ಸಾನು ಫ್ರೆಂಡ್ ಬಂದ್ಬಿಟ್ಟು ನೋಡ್ಬಿಟ್ಟು, ಇದನ್ನೆಲ್ಲ ಯಾರು ನಿನ್ನ ಡ್ಯಾಡನೇ ಮಾಡ್ತಾ ಇರೋದಾ? ಹೀ ಈಸ್ ಅ ಸಾಫ್ಟ್ವೇರ್ ಇಂಜಿನಿಯರ್, ನೋ, ಹೌ ಕಮ್ ಹಿ ಈಸ್ ಡೂಯಿಂಗ್ ಆಲ್ ದಿಸ್ ಅಂತ ಕೇಳ್ತಾ ಇದ್ಲು. ಹಾಗೆ ರಾಜೇಶ್ ಅವ್ರು ಸಣ್ಣ ಪುಟ್ಟದ್ದು ಎಲೆಕ್ಟ್ರಿಕ್ದಾಗಿರ್ಬೋದು, ಪ್ಲಂಬಿಂಗ್ದಾಗಿರ್ಬೋದು, ಅಥವಾ ಈ ಡೋರ್ಗಳದ್ದು ಕಾರ್ಪೆಂಟ್ರಿ ಆಗಿರ್ಬೋದು, ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾರೆ. ಎಲ್ಲ ಟೂಲ್ಸು ಇದೆ. ನಮ್ಮ ಮನೆಗೆ ಯಾರಾದರೂ ಬಂದಾಗ ರಿಪೇರ್ಗೆ ಅಂದ್ಬಿಟ್ಟು ನಮ್ಮ ಹತ್ರ ಇರೋವಂಥ ಟೂಲ್ಸ್ ತೋರಿಸಿದ್ರೆ ಅವ್ರಿಗೆ, ಇದೇನು ಸರ್ ಎಲ್ಲನೂ ಸೆಟ್ ನೀವೇ ಇಟ್ಕೊಂಡ್ಬಿಟ್ಟಿದ್ದೀರಾ, ನೀವೇ ಮಾಡ್ತೀರಾ ಅಂತ ಕೇಳ್ತಾರೆ. ಅಂದರೆ ನಮ್ಗೆ ಮೊದಲಿಂದನೂ ಅದು ನನಗೂ ಅಷ್ಟೇ, ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ನಾನು ಅಷ್ಟನ್ನು ಮಾಡ್ಕೊಳ್ತೀನಿ. ಅದು ಸಣ್ಣ ಪುಟ್ಟದ್ದು. ಅವು ರಾಜೇಶು ಅಷ್ಟೇ, ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತಾರೆ. ಅವರು ಆಗೋದಿಲ್ಲ ಅಂದಾಗ ಕರೆಸ್ಕೊಳ್ತಾರೆ. ಇದೆಲ್ಲ ಏನೋ ಸಿಂಪಲ್ಲು, ಯಾವ ಮೂಲೆನೋ ಅಂತ ಹೇಳ್ತಾರೆ ಏನಾದರೂ ಹೇಳಿದ್ರೆ ಕರೆಸಿ ಅಂದರೆ. ಈ ಸ್ಟೀಲ್ ಚಾಪಿಂಗ್ ಬೋರ್ಡ್ ಬಗ್ಗೆ ಒಬ್ರು ಕೇಳ್ತಾನೆ ಇದ್ರು. ನಾನು 2 ಸಾರಿ ಅವ್ರಿಗೆ ರಿಪ್ಲೈ ಕೂಡ ಮಾಡಿದ್ದೀನಿ, ಲಿಂಕ್ ಶೇರ್ ಮಾಡಿದ್ದೀನಿ. ಅವರು ಕಮೆಂಟ್ನ ನೋಡಿದಾರೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಇವತ್ತು ನಾನು ಲಿಂಕ್ ಹಾಕಿರ್ತೀನಿ ನೋಡಿ ಡಿಸ್ಕ್ರಿಪ್ಷನಲ್ಲಿ, ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ನಾನು ತೊಗೊಂಡಿದ್ದಿಲ್ಲ, ಬೇರೆ ಬ್ರ್ಯಾಂಡಿಂದು ಸಿಗ್ತಾ ಇದೆ, ಅದನ್ನು ಹಾಕಿರ್ತೀನಿ. ಸೇಮ್ ಇದೆ, ನಾನು ಚೆಕ್ ಮಾಡಿದೆ, ರಿವ್ಯೂಸ್ ಎಲ್ಲ ಚೆಕ್ ಮಾಡಿದ್ದೀನಿ, ನೋಡಿ ಒಂದ್ಸಾರಿ. ಈಗ ಪಾನಿಪುರಿ ಸಂಜೆ ಆಗ್ತಾ ಇದೆ, ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೇಯೋದಕ್ಕಿಟ್ಟೆ ಅದನ್ನು, ಆಲೂಗಡ್ಡೆ ಮತ್ತು ಕಾಳು. ಇದು ನಾನು ಗೋಲ್ಗಪ್ಪ ಥರ ಮಾಡ್ತಾ ಇರೋದು, ಅದಕ್ಕೆ ಬಟಾಣಿ ಹಾಕ್ತಾ ಇಲ್ಲ, ಕಡಲೆ ಕಾಳು ಹಾಕ್ತಾ ಇದ್ದೀನಿ. ಆ್ಯಂಡ್ ಇದು ಹುಣಸೆ ಹುಳಿನ ಹಿಂಡ್ಕೊಂಡಿದ್ದೀನಿ. ಆ್ಯಂಡ್ ಏನು ಮಸಾಲೆ ರುಬ್ಬಿಟ್ಕೊಂಡಿದ್ನೋ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಟೇಸ್ಟ್ ಮಾಡಿಕೊಂಡು ಎಷ್ಟು ನೀರು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಬೋದು. ಅಥವಾ ನೀವು ಪುಡಿನ ಸಪ್ರೇಟಾಗಿ ಮಾಡಿಟ್ಕೊಂಡು ಜಾಸ್ತಿ ಕಡಿಮೆ ಹಾಕ್ಕೊಳ್ಬೋದು. ನಾನು ಒಂದು ಅಂದಾಜು ಮೇಲೆ ಹಾಕ್ಬಿಟ್ಟಿದ್ದೀನಿ, ನೀರು ಜಾಸ್ತಿ ಆದರೂ ಪರವಾಗಿಲ್ಲ, ನಮಗೆ ಸ್ಟ್ರಾಂಗ್ ವಾಟರೇ ಬೇಕು ಅದಕ್ಕೆ. ಸೊ ಇದು ಬ್ಲ್ಯಾಕ್ ಸಾಲ್ಟು, ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಅದಕ್ಕೆ ಸ್ವಲ್ಪ ಫ್ಲೇವರು ಬರಲಿ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ. ತುಂಬ ಈಸಿ ಸ್ನೇಹಿತರೆ ಪಾನಿಪುರಿ. ಸೊ ಈಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಕೊತ್ತಂಬರಿ, ಈರುಳ್ಳಿ, ಕಾಳುಗಳು, ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಮತ್ತು ನಾವು ಏನು ಮಸಾಲೆ ಹಿಂಡಿ ಇಟ್ಟಿದ್ವಿ ಅಲ್ವಾ, ಆ ಮಸಾಲೆನ ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ನಿಮ್ಗೆ ಎಷ್ಟು ಫ್ಲೇವರ್ ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಬೋದು. ಸೊ ಸ್ಟಫಿಂಗ್ ಕೂಡ ರೆಡಿ. ನಾನಿಲ್ಲಿ ಈರುಳ್ಳಿ ತೋರಿಸಿಲ್ಲ, ಬಟ್ ಈರುಳ್ಳಿ ಆಮೇಲೆ ನಾನು ಹಾಕ್ಕೊಂಡಿದ್ದೀನಿ. ಮೊದಲಿಗೆ ಮಸಾಲೆ ಪುರಿ ಸರ್ವ್ ಮಾಡ್ತಾ ಇದ್ದೀನಿ. ಪಾನಿಪುರಿ ಎಷ್ಟು ಚೆನ್ನಾಗಿರುತ್ತೆ, ಲೈಟ್ ಅನಿಸುತ್ತೆ ಅಂದರೆ ನಮಗೆ ತಿಂತಾನೆ ಇರಬೇಕು ಅನಿಸುತ್ತೆ. ಅದಕ್ಕೆ ಮೊದಲು ಮಸಾಲೆ ಪುರಿ ತಿಂದ್ಬಿಟ್ಟು ಆಮೇಲೆ ಪಾನಿಪುರಿ ತಿನ್ನೋಣ ಅಂತ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ನಾನು ಸ್ನೇಹಿತರೆ
ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ತುಂಬಾ ಲೆಂತಿ ಆಗಿಬಿಡತ್ತೆ, ಡೀಟೇಲ್ ಆಗಿ ಹೇಳೋಣ ಅಂತ ಹೇಳಿ ಇವತ್ತು ಶೇರ್ ಮಾಡಿಲ್ಲ. ಇದು ಕೂಡ ಫಾರ್ ಶೋರ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಯು ಕ್ಯಾನ್ ವೇಟ್. ನಮ್ಮ ಸಾನುಗೆ ಫುಲ್ ಖುಷಿ ಆಗ್ಬಿಟ್ಟಿದೆ. ಅದಕ್ಕೆ ಡ್ಯಾನ್ಸಿಂಗ್ ಓ ಪಾನಿಪುರಿ ಮಸಾಲೆ ಪುರಿ ಅಂತ ಹೇಳ್ಬಿಟ್ಟು. ನಮ್ಮನೆ ಏನು ಊಟ ಪುಟ್ಟ ಇವತ್ತು? ಮಸಾಲೆ ಪುರಿ. ಈ ಥರ ಸ್ಪೆಷಲ್ ಡಿಶ್ ಕೂತ್ಕೊಂಡು ತಿಂದು ತುಂಬಾ ದಿನ ಆಯ್ತಲ್ಲ. ರಾಜೇಶ್ ಅವರು ಮಧ್ಯಾಹ್ನ ಊಟ ಮಾಡಿದಾಗಲೇ ಮಧ್ಯಾಹ್ನ ಆಗಿತ್ತಾ, ಸಂಜೆ ಏನು ಊಟ ಮಾಡಿಲ್ಲ ಅಂದ್ಬಿಟ್ಟು ಇಷ್ಟು ಬೇಗ ಬಂದಿರೋದು. ಇಲ್ಲ ಅಂದ್ರೆ ಎಂಥ ಸ್ಪೆಷಲ್ ಡಿಶ್ ಆದ್ರೂ ನಮ್ಮಿಬ್ಬರು ಆದ್ಮೇಲೆ ಬರೋದು. ನಾನು ನೀ ಟೈಮಿಗೆ ಬರ್ತೀನಿ. ಇವತ್ತೆಲ್ಲರೂ ಊಟ ಮಧ್ಯಾಹ್ನದ ಊಟ ಸ್ಕಿಪ್, ಯಾಕಂದ್ರೆ ನಮ್ಮ ಮನೆ ಬ್ರಂಚ್ ಆಗಿರೋದು. ಸ್ವಲ್ಪ ಖಾರ ಆಗುತ್ತಲ್ಲ, ತಿನ್ನು ಹೋಗ್ತಾಗುತ್ತೆ. ಇದಕ್ಕೆ ಸ್ವಲ್ಪ ಖಾರ ಕಡಿಮೆನೇ ಹಿಡಿಸುತ್ತೆ. ನಾನು ನಾರ್ಮಲ್ ಮಸಾಲೆ ಸಾಂಬಾರು ಹಾಕ್ತೀನಲ್ಲ ಹಂಗಾಗ್ತದೆ. ಸೂಪರ್ ಸೂಪರ್. ಇದು ಮಮ್ಮ ಬೂಂದಿ ಹಾಕಿದ್ದಕ್ಕೆ ಬಿಸಿಬೇಳೆ ಬಾತ್ ಸ್ಮೆಲ್ ಬರ್ತದೆ ನನಗೆ. ಸೇವ್ ಹಾಕ್ಬೇಕು. ನೈಸ್. ಮೋರ್ ಶಾಟ್ಸ್. ಚೆನ್ನಾಗಿದೆ ಅಲ್ಲ ನೋಡೋದಕ್ಕೆ? ಸಕ್ಕತ್ತಾಗಿದೆ. ಒಂದೊಂದಕ್ಕೆ ಇಷ್ಟು ನೀರಂತೂ ಕುಡಿಯಕ್ಕೆ ಆಗೋದಿಲ್ಲ. ಬಟ್ ಮದುವೆ ಮನೆಗಳಲ್ಲಿ ಅಥವಾ ಪಾರ್ಟಿಗಳಲ್ಲಿ ಇರ್ತಾರಲ್ಲ, ಇಷ್ಟೇ ಸಾಧ್ಯ ಇವತ್ತು. ಮುಖ ನೋಡಿ, ಮುಖ ಹೋಟ್ಲು ಓಪನ್ ಮಾಡೋಣ ನಡಿ. ಆಗಲ್ಲ, ಇಂಥ ಒಳ್ಳೆ ಡಿಶ್ ಕಸ್ಟಮರ್ಸ್ ಕೊಡ್ದೇನೆ ಎಂತೆಂಥದ್ದು ಜಂಕ್ ತಿನ್ಕೊಂಡು ಬರ್ತೀವಿ ನಾವು. ಲವಿಂಗ್ ಇಟ್. ನಮ್ಮ ಆಫೀಸಿಗೆ ಪಾಟ್ಲಾಕ್ ಮಾಡಿದಾಗ ತಗೊಂಡೋಗ್ಬಿಡ್ಬೇಕು. ಫುಲ್ ದುಡ್ಡು ಕೊಡಿ. ನಾನು ಕಾಯ್ತಾನೆ ಇದ್ದೀನಿ ನಿಮ್ಮ ಪಾಟ್ಲಾಕ್ಗೆ. ಅವ್ರು ಈ ಸರಿ ಮಾಡೇ ಇಲ್ಲ. ಪಾಟ್ಲಾಕ್ ಅಂದ್ರೆ ಎಲ್ಲರೂ ಮಾಡ್ಕೊಂಡು ಬರ್ತಾರೆ, ಶೇರ್ ಮಾಡ್ಕೊಂಡು ಎಲ್ಲ ಡಿಶಸ್ ತಿನ್ನೋದು. ಏನು ಮಾಡ್ಕೊಡ್ತೀಯ ಈ ಸತಿ? ಇದ್ರೆ ನಾನೇ ಇನಿಷಿಯೇಟ್ ಮಾಡಿಸ್ತೀನಿ. ಏನು ಮಾಡ್ತೀಯಾ? ಅಲ್ಲಪ್ಪ, ನಾನು ಕೇಳ್ತಿದ್ದೆ ಮಮ್ಮಗೆ ಏನು ಮಾಡ್ಕೊಡ್ತೀಯಾ ಅಂತ. ಫ್ರೆಂಚ್ ಫ್ರೈಸ್ ಫ್ರಮ್ ಏರ್ ಫ್ರೈಯರ್. ಅಂಗಡಿಯಿಂದ ತಗೊಂಡ್ಬಿಟ್ಟು ಇಲ್ಲಿ ಮಷಿನ್ ಹಾಕ್ಬಿಟ್ಟು ಕೊಟ್ಬಿಡೋದು. ಪಾನಿಪುರಿ ನೀನು ಏನಾದರೂ ಕೊಟ್ಟು ಕಳಿಸ್ಬಿಟ್ರೆ ಫಸ್ಟ್ ಖಾಲಿ ಆಗದೆ ಇದು. ರೇಟಿಂಗ್ ಮಸಾಲೆ ಪುರಿ 9 out of 10. And Pani Puri is 100 out of 10. Pani Puri is no rating. It's only star. 5 star. काम कर 5 स्टार होटल कर सो अल्ट्रा सुना एक प्लेट आते एक पानी पूरी 5 ಸ್ಟಾರ್ ಹೋಟೆಲ್ ಹೋದ್ರೆ ನಿಂಗೆ ಸೋನಾ ಕೊಡೋದು. ನಾನೊಂದು ನಿನ್ಗೆ ಇನ್ಸಿಡೆಂಟ್ ಹೇಳಿಲ್ಲ, ನಮ್ಮ ಕೊಲ್ಲಿಗೂ 3-4 ಕಪಲ್ಸ್ ಎಲ್ಲ ಒಟ್ಟಿಗೆ ಮದುವೆ ಆಗಿದ್ದಂತೆ. ಅಂದರೆ ಹನಿಮೂನ್ಗೆ ಹೋಗಿದ್ದಾರೆ ಅಲ್ಲಿ ನಾರ್ತ್ ಇಂಡಿಯಾಗಳೆಲ್ಲ. ಅಲ್ಲಿ ಯಾವುದೋ ಒಂದು ಫೇಮಸ್ಸು ಮಾಸ್ಟರ್ ಶೆಫ್ದು ಹೋಟೆಲ್ ಅಂತೆ. ಅಲ್ಲಿ ಒಂದೊಂದು ಡಿಶ್ಶು 2,000 3,000 ಅಂತ 25,000 ಬಿಲ್ ಮಾಡಿದ್ದಾರೆ. ಇಷ್ಟಿಷ್ಟೇ 4 ಪೀಸು ಆಯ್ತಾ. 25,000 ಬಿಲ್ ಆಗಿದೆ. ಕೊಟ್ಬಿಟ್ಟು ಹೊರಗಡೆ ಹೊಟ್ಟೆ ತುಂಬಿಲ್ಲ ಅಂತ ಹೇಳ್ಬಿಟ್ಟು ರೋಡ್ ಸೈಡ್ ಹೋಗಿ ತಿಂದಿದ್ದಾರೆ.